ಮಾದೇಶ್ವರ ಅಭಿವೃದ್ಧಿ ಸಂಘ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು. ಇವತ್ತೊಂದು ವಿಷಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಗಂಗಾವತಿ ತಾಲೂಕಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಬರುವಂಥ ಒಂದು ಅಜಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಸುಮಾರು ನಮ್ಮ ಏರಿಯಾದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಇರುವಂಥ ಸುಮಾರು ಅಕ್ಕಪಕ್ಕದಲ್ಲಿ 5-6 ವಾರ್ಡ್ಗಳು ಬರ್ತಾವೆ. ಆ ವಾರ್ಡ್ನಲ್ಲಿರುವಂಥ ಒಂದು ಡಾಕ್ಟರ್ BR ಅಂಬೇಡ್ಕರ್ ನಗರ್, ಮುರೇಲಿ ನಗರ್, ಸರ್ವದೇವೋಣಿ, ಲಕ್ಷ್ಮೀ ಕ್ಯಾಂಪ್, ಮುಂಡನ್ ಕ್ಯಾಂಪ್, ಆ ಏರಿಯಾದಲ್ಲಿ ಪೂರ್ತಿ ಇರುವಂಥ ಎಲ್ಲ ಸ್ಲಮ್ ಇರುವಂಥ ನಮ್ಮ ಏರಿಯಾದ. ಆ ಸ್ಲಮ್ ಏರಿಯಾದಲ್ಲಿ ಸುಮಾರು 2004ರಲ್ಲಿ ಅಜಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಸುಮಾರು 22 ವರ್ಷ ಆಯ್ತು ಇಲ್ಲಿ ಓಪನ್ ಆಗಿ. ಅಲ್ಲಿರೋಂಥ ದಿನ ಬೆಳಗ್ಗೆ ಎದ್ದರೆ ದುಡ್ಕೊಂಡು ತಿನ್ನೋಕೆ ಹೋಗುವಂಥ ಕೂಲಿಗಳು ನಾವೆಲ್ಲ ಅಲ್ಲಿ ದಿನ ಬೆಳಗ್ಗೆ ಎದ್ದರೆ ಒಬ್ಬರು ಕೆಲ್ಸಕ್ಕೆ ಹೋಗೋರು, ಆಮೇಲೆ ಲೇಬರ್ ಕೆಲಸ, ಪೇಂಟಿಂಗ್ ಕೆಲ್ಸಕ್ಕೆ ಹೋಗೋರು, ಇನ್ನು ಬೇರೆ ಬೇರೆ ಕೆಲಸಕ್ಕೆ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಆದರೆ ಭಾಳ ಸುಮಾರು ತೊಂದರೆ ಆಗ್ತಿತ್ತು ನಮಗೆ. ನಾವು ಯಾರಿಗೆ ಹೇಳ್ಬೇಕು, ನಾವು ಯಾರಿಗೆ ಹೇಳ್ಬೇಕು, ಎಲ್ಲ ಇಲಾಖೆಗೂ ಕೂಡ ಮನವಿ ಕೊಟ್ಟು ಕೂಡ ಯಾವುದೇ ರೀತಿ ಯಾಕಂದ್ರೆ ಲೈಸೆನ್ಸ್ ಆದಮೇಲೆ ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ ಅಂತ ಸುಮಾರಿಂದ ನಾನು 2 ವರ್ಷಗಳಿಂದ ಹೋರಾಟ ಅಂದ. ಯಾಕಪ್ಪ ಹೋರಾಟ ಮಾಡಿದ್ವಿ ಅಂದ್ರೆ ಅಲ್ಲಿರೋಂಥ ನಾವೆಲ್ಲ ದಲಿತರಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎಣ್ಣೆ ಸಿಕ್ಕತ್ತೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅಲ್ಲಿರೋಂಥ ಒಂದು ಟೈಮ್ ಪತ್ರಿಕಾ ಮಾಧ್ಯಮದಲ್ಲಿ ಬಂದ್ರೆ ನಮ್ಮ ಏರಿಯಾದಲ್ಲಿ ಇರುವಂಥ ಸಣ್ಣ ಅಂಗಡಿಗಳು ಪ್ಲಸ್ ಆ ಬಾರ್ನಿಂದನೇ ಮಾಲ್ಗಳು ಸಪ್ಲೈ ಆಗ್ತಿದ್ವು. ಆ ಬಾರ್ನಾಗ ಬರಬೇಕು, ಬಾಕ್ಸ್ ತಗೊಂಡು ಹೋಗ್ಬೇಕು. ಅಲ್ಲಿರೋಂಥ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬಂತಡೇ ಜನ 4 ಗಂಟೆಗೆ ಓಪನ್ ಆಗಿಬಿಡ್ತಿದ್ವು. ನಮ್ಮ ಜನ ಕುಡಿದು ಇದ್ದಂಥ ಆಸ್ತಿಗಳು ಮಾರಿಕಂತ ಹೋಗಿ ಹಾಸ್ಪಿಟಲ್ ತೋರಿಸಿ ಈಗ ತಂದೆ ತಾಯಿ ಇರೋತ್ತಿಗೆ ಮಕ್ಕಳು ಏನಾನ ಆಗಲಿಯಪ್ಪ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮುಂದೆ ನುಗ್ಗನ ಕಡೆ ನಾನು 2 ವರ್ಷಗಳಿಂದ ಹೋರಾಟ. ನಿಜವಾಗಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಅವರಿಗೆ ಮೊದಲನೇವಾಗಿ ಸ್ವಾಗತವನ್ನು ತಿಳಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿರೋಂಥ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಪಿರಂಗಿ ಹಾಗೂ ಅಬಕಾರಿ DC ಇರುವಂಥ ಅವರಿಗೂ, ಹಿಂದೆ ಇದ್ದಂಥ DC ಅವರಿಗೂ ಕೂಡ ಲೆಟರ್ ಕೊಟ್ಟಿದ್ದೆ. ಎಷ್ಟು ಸರಿ ಓಡಾಡಿದ್ದೆ ನಾನು, ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಮಾಡಿದ್ದಿಲ್ಲ. ನನಗೆ ನೋಡಿ ಸಾಕಾಗಿ ಲೋಕಾಯುಕ್ತಕ್ಕೆ ಹೋದೆ. ನಾನು ಇವ್ರ ಮೇಲೆ ಕೇಸ್ ಮಾಡಿದ್ದೆ, ಲೋಕಾಯುಕ್ತನಾಗ ಹೋಗಿ ಕೇಸ್ ಮಾಡಿದ್ದೆ, ಬೆಂಗಳೂರು ಹಾಕಿದ್ದೆ. ಆ ಬೆಂಗಳೂರಿಂದ ಕೊಪ್ಪಳದಿಂದ ಆದಾಗ ಏನಂತ ಇರುವಂಥ DC ಅವರು ನನಗೂ ಕರೆಸಿದ್ರು. ಯಾವ ಸಂಘದಿಂದ ನಾನೇನು ಅರ್ಜಿ ಕೊಟ್ಟಿದ್ದೆ, ಆ ಕಪಿಲ ಬಾರ್ಗೆ ವಿರುದ್ಧವಾಗಿ ಏನು ಕೊಟ್ಟಿದ್ದೆ ಅರ್ಜಿ ತನಿಖೆ ಮಾಡಿದ್ರು. ನನಗೆ ಸುಮಾರು ಅಂದ್ರೆ ಒಂದು 4 ತಿಂಗಳ ತನಿಖೆ ಆಗ್ತದೆ. ಪ್ರತಿ ತಿಂಗಳು ಡೇಟ್ ಕೊಡುವಂಥ ನನ್ನ ಇರೋಂಥ ದಾಖಲೆಗಳು ಏನೇನದಾವ ಅಂತ ಹೇಳಿ ಅಲ್ಲಿ ಅದು ಕಪಿಲ ಬಾರ್ ಅಂತ ಇರೋದು, ಅಜಯ್ ಬಾರ್ ರೆಸ್ಟೋರೆಂಟ್ ಅಂತ ಇರೋದು ಸರ್ವೆ ನಂಬರ್ 181 ಬಾರ್ 1 2 5 6 ಎಕರೆ 20 ಗುಂಟೆಯಲ್ಲಿ ಪ್ಲಾಟ್ ನಂಬರ್ 1 18. ಆ 18 ಅದು ತಗೊಂಡಿದ್ದು ಕಾಸಿ ಮನೆಗೆ ಕಟ್ಕೊಂತ ವಸಂತಿಗೆ ಅಂತ ತಗೊಂಡಿದ್ರು. ಅವ್ರು ನೋಡಿದ್ರೆ ಕಮರ್ಷಿಯಲ್ ಮಾಡಿದ್ದಾರೆ CL7 ಅಂತೇಳಿ. ಆ CL7 ಅಲ್ಲಿ ಮಾಡಕ್ಕೆ ಬರಲ್ಲ. ಆದರೂ ಯಾಕಂದ್ರೆ ಅದು AC ಕಾಲೋನಿ ಸರ್ಕಾರ ಕೊಟ್ಟಂಥ ಭೂಮಿಗಳು, ಮನೆಗೆ 20-30 ಅಂತ ಅರ್ಜನ ಕೊಟ್ಟಂಥ ಲ್ಯಾಂಡ್ಗಳು. ಆದರೂ ಲೈಸೆನ್ಸ್ ಕೊಡೋ ಮುಂದೆ ಯೋಚನೆ ಮಾಡಬೇಕಿತ್ತು. ಬಾರ್ ರೆಸ್ಟೋರೆಂಟ್ ಯಾಕೆ ಅಕ್ಕಪಕ್ಕದಲ್ಲಿ ದಲಿತರ ಏರಿಯಾ, ಆ ಪಕ್ಕಕ್ಕೆ ನಮ್ಮದು ಮಾದಿಗ ಸಮಾಜ ರುದ್ರ ಭೂಮಿ ಇದೆ. ಆ ರುದ್ರ ಭೂಮಿ ಬಗಲಾಗೆ ಇರೋಂಥ ಒಂದು ಬಾರ್ ರೆಸ್ಟೋರೆಂಟ್ ಸುಮಾರು ಒಂದು 4 ತಿಂಗಳಿಂದ DC ಅವರು ನನ್ನ ಹೇಳಿಕೆಗಳು ಪ್ರತಿ ತಿಂಗಳ ಕರೆದು ಕಳಿಸಿ ನನ್ನ ಹತ್ರ ದಾಖಲೆಗಳು, ಅವ್ರ ಹತ್ರ ಅಪೋಸಿಟ್ ಇರುವಂಥ ಬಿಜೆಪಿ ಮಲ್ಲಿಕಾರ್ಜುನ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದರು. ಅವರು ಡಾಕ್ಯುಮೆಂಟ್ಸ್ ನೋಡಿದರು. DC ಅವರಿಗೆ ಒಂದು ಮನವಿ ಮಾಡ್ಕೊತೀನಿ. ಯಾಕಂದರೆ ಇಷ್ಟು ದಿವಸ ನಮಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿದ್ದಿಲ್ಲ. ಈಗಿರುವಂಥ ಅವರು ಒಂದು ನ್ಯಾಯ ದೊರಕಿಸ್ಕೊಟ್ಟಾರ. ಅವರಿಗೆ ನನ್ನ ಸಮಾಜ ಪರವಾಗಿ ಹಾಗೂ ನನ್ನ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಮುಂದೆ ಸ್ಟೇಟ್ ತರಕ್ಕೆ ಓಡಾಡ್ತಿದ್ದಾರೆ. ಅಧಿಕಾರಿಗಳು ಲಂಚ ಹೋಗ್ತಾರೆ. ಯಾಕಂದ್ರೆ ಅವರು ಕೋಟ್ಯಾಧಿಪತಿ ಮಲ್ಲಿಕಾರ್ಜುನ ಒಬ್ಬ ವಾಣಿಜ್ಯ ಉದ್ಯಮ ಕೋಟ್ಯಾಧಿಪತಿ. ಇಲ್ಲಿ ಅಧಿಕಾರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಬ್ಬ ಅಬಕಾರಿ ಇನ್ಸ್ಪೆಕ್ಟರ್ ಅವರೇ ಇರ್ತಾರೋ, ಹಾಗೂ ಅಬಕಾರಿ DC ಪ್ರತಿ ವರ್ಷ ರಿನೋವಲ್ ಅಂದ್ಮೇಲೆ ಡಾಕ್ಯುಮೆಂಟ್ಸ್ ನೋಡಬೇಕಿರ್ತಾವ. ಯಾಕೆ ನೋಡಿಲ್ಲ? ಯಾಕಂದ್ರೆ ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾಳೇನೆ, ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾಳೇನೆ, ಅವ್ರು ಮತ್ತೆ ಬೇಕಂತ ಹಂಗ ದಬ್ಬೆ ಅಂತ ಹೋಗೋರು. ಸುಮಾರು 2 ವರ್ಷಗಳಿಂದ ಹೋರಾಟ ಅಂದ್ರೆ ನಿಮ್ಗೆ ಬರ್ತಿರುತ್ತೆ. ನಾವು ಬಡ ಕುಟುಂಬಗಳಿದ್ದೀವಿ. ಆ ಬಾರಿನ ಹೋರಾಟ ಅಲ್ಲೇ ಆ ಬಾರ್ ಮುಂದೆ ಕುಂತು ಒಂದು ವೇಳೆ ಮತ್ತೇನು ಓಪನ್ ಆಗ್ತಂದ್ರೆ ಆ ಬಾರ್ ಮುಂದೆ ಕುಂತು ನಾವು ಸ್ಟ್ರೈಕ್ ಮಾಡ್ತೀವಿ. ಅಲ್ಲಿರುವಂಥ ಎಲ್ಲ ವಾರ್ಡ್ನರು ಅಲ್ಲಿರುವಂಥ 5-6 ವಾರ್ಡ್ಗಳಲ್ಲಿ 10,000 ಜನಸಂಖ್ಯೆ ಏನಿದೆಯಲ್ಲ
ಎಲ್ಲ ವಾರ್ಡ್ನ ಆ ಸ್ಥಳೀಯರಿರುವಂಥ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲರೂ ಕರ್ಕೊಂಡು ನನ್ನ ನೇತೃತ್ವದಲ್ಲಿ ನಮ್ಮ ಇರುವಂಥ ಎಲ್ಲ ಯುವಕರ ಪರವಾಗಿ ಈಗ ಎಷ್ಟು ಅಲ್ಲಿ ಪ್ರತಿಯೊಂದು ಕೇಳಂಗಡಿಯಲ್ಲಿ ಆಯ್ತು, ಪ್ರತಿಯೊಂದು ಪಾನ್ ಶಾಪ್ನಲ್ಲಿ ಆಯ್ತು, ಯಾರ ಮನೆಗೆ ಹೋಗಿ ಪ್ರತಿ ಹಳ್ಳಿಯಾಗ ಆಯ್ತು, ನಮ್ಮ ಟೌನ್ದಲ್ಲೇ ನನ್ನ ಏರಿಯಾದಲ್ಲೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಒಂದು ವಾರ್ಡ್ನಲ್ಲಿ ಇರುವಂಥ ವಾರ್ಡ್ನಲ್ಲೇ ಒಂದು 7 ಅಂಗಡಿ ಅದಾವೆ. ಬೆಳಗ್ಗೆ ಮುಂಜಾನೆ 4 ಗಂಟೆ ಓಪನ್ ಆಗ್ತಾವ ಅಂತ ಅರ್ಥ ಮಾಡ್ಕೊಂಡು ಅಬಕಾರಿ ಇಲಾಖೆ ನಾನು ಹಿಡಿಕೊಂತ ಬಂದೆ. ಅವ್ರು ಬಂದ್ ಮಾಡಿಸ್ತಾರೆ, ಮತ್ತೆ ಬೇರೆ ಕಡೆಯಿಂದ ಒತ್ತಡ ಮಾಡ್ತಾರೆ. ಅಲ್ಲಿ ಬಾರ್ ಕೂಡ ಇಲ್ಲೇನು ಬಾಕ್ಸ್ ತರ್ತಾರ, ಅವ್ರು ಕೂಡ ಫೋನ್ ಮಾಡಿ ಕಾಸಿ ನೀವು ಬಾಕ್ಸ್ ತಂದವ್ರೆ ನಾನು ಹೇಳಿಕೆ ನಾನು ಅವರ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ತಾವು ಇದಕ್ಕೇನು 22 ವರ್ಷ ಹಿಂದೆ ಹಿಂಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಈಗ ಅವರು ಜಾಗೃತಿ ಬರ್ಬೇಕು. ಇನ್ಸ್ಪೆಕ್ಟರ್ಗೆ ಆ ಅಬಕಾರಿ ಇನ್ಸ್ಪೆಕ್ಟರ್ ಹೆಂಗದ ಅಂದ್ರ ಕಿವಿಗೆ ಕೇಳಲ್ಲ, ಕಣ್ಣಿತ್ತು ಕಿವಿ ಐತಿ ಗೊತ್ತಿಲ್ಲ ಆಯ್ತು. ನನಗೆ ಇಷ್ಟು ಟಾರ್ಗೆಟ್ ಕೊಡ್ತಾರ, ಸರ್ಕಾರ ನನಗೆ ಟಾರ್ಗೆಟ್ ಕೊಟ್ರೆ ನಾನೇನ್ ಮಾಡ್ಲಿ? ಸರ್ಕಾರ ಟಾರ್ಗೆಟ್ ಕೊಟ್ರೆ ನಾನೇನ್ ಮಾಡ್ಲಿ? ಈಗೇನ್ ಮಾಡ್ತೀವಿ ನಾವು ನಮ್ಮ ಸಂಘಟನೆ ಮುಖಾಂತರ ಎಲ್ಲೆಲ್ಲಿ ಓಣಿ ಏನೆಲ್ಲ ನಮ್ಮ ಸಂಘಟನೆ ಮುಖಾಂತರ ನಮ್ಮ ಯುವಕರ ಮುಖಾಂತರ ಹೋಗಿ ಅವ್ರ ಕೈ ಮುಗಿದು ಕಾಸಿ ದಯಮಾಡಿ ಓಣೆ ಮಾತ್ರ ಯಾರು ಬಾಟ್ಲಿ ಮಾರಬಾರ್ದಪ್ಪ. ಯಾಕಂದ್ರೆ ನಿಮ್ಮಿಂದ ನೀವೇನು 1 ರೂಪಾಯಿ ದುಡಿತೀರಿ, 1 ರೂಪಾಯಿ ದುಡಿಯೋದಕ್ಕಿಂತ ನಾವು ಒಂದು 100 ರೂಪಾಯಿ ಹಾಳಾಗಿ ಹೋಗ್ತೀವಿ. ಆ ದುಡಿಯೋದು 300-400 ರೂಪಾಯಿ ಕೂಲಿ. ಆ ಕುಡ್ದಾಗ ಯಾರೋ ಬಡವರು ಮನೆ ಕಟ್ತಾರೆ, ಮೇಲಿಂದ ಯಾರೋ ಒಬ್ರು ಬಿದ್ದಂತಿಕ ಆ ಬಿತ್ತಣೆ ಅಲ್ಲಿರುವಂಥ ಮನೆ ಒಬ್ಬ ಕಟ್ಟಂತ ಮನೆ ಬಡವ ಸರ್ ಅವ್ನು ಕೂಲಿ ಕೊಡ್ಬೇಕು, ಅವ್ನು ಏನೋ ಖರ್ಚು ಕೊಡ್ಬೇಕು ಅಂದ್ರೆ ಅವ್ನ ಕುತ್ತಿಗೆ ಬಂದಿರ್ತಾರೆ. ಅದಕ್ಕೆ ದಯಮಾಡಿ ತಾವು ಪತ್ರಿಕಾ ಮಾಧ್ಯಮದವರು ದಯಮಾಡಿ ಇದಕ್ಕೆ ಮುಂದೆ ಬಂದಂದ್ರೆ ಪೇಪರಲ್ಲಿ ಬಂತಂದ್ರೆ ನಮ್ದು ಒಂದು ಒಳ್ಳೆ ಸಂಘಟನೆ ನಿಮ್ಮ ಮುಖಾಂತರನೇ ಒಂದು ಗಂಗಾವತಿಯಲ್ಲಿ ಬ್ರಾಂಡ್ ಶಾಪ್ ಮಾಡ್ಬೇಕಂದ್ರೆ ಯಾಕೆ ಬೇಕಪ್ಪ ಓಣೆ ಮಾಡೋದು, ನಾವೆಲ್ಲರೂ ದೂರ ಮಾಡೋಣ ಅಂತ ಒಂದು ಎಚ್ಚರಿಕೆ ಆಗ್ತದೆ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೈ ಜೋಡಿಸ್ತೀನಿ. ದಯಮಾಡಿ ತಾವೆಲ್ಲರೂ ಈ ಸಹಕರಿಸ್ಬೇಕು, ನನ್ನ ಜೊತೆ ನಿಂತ್ಕೋಬೇಕು ಅಂತ ಪತ್ರ ಮಾಧ್ಯಮದಲ್ಲಿ ಧನ್ಯವಾದಗಳು.